ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಫೌಂಡೇಶನ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ ಫಿಸಿಕ್ಸ್ನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸ್ಕೇಲಾರ್ ಕ್ವಾಂಟಿಟೀಸ್ ಅಥವಾ ಸ್ಕೇಲಾರ್ಸ್ ಅನ್ಬೋದು, ವೆಕ್ಟರ್ ಕ್ವಾಂಟಿಟೀಸ್ ಅಥವಾ ವೆಕ್ಟಾರ್ಸ್ ಅಂತ ಕರಿಬಹುದು. ಓಕೆ, ಸೊ ಇವತ್ತು ನಾವು ಅಂಡರ್ ಸ್ಕೇಲಾರ್ ಆಸ್ ವೆಲ್ ಆಸ್ ವೆಕ್ಟರ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ನ ನೋಡ್ತಾ ಇದ್ದೇವೆ. ಫಸ್ಟ್ ಒನ್, ವಾಟ್ ಯು ಮೀನ್ ಬೈ ಸ್ಕೇಲಾರ್ ಕ್ವಾಂಟಿಟೀಸ್. ನೆಕ್ಸ್ಟ್ ಒನ್, ಎಕ್ಸಾಂಪಲ್ ಆಫ್ ಅ ಸ್ಕೇಲಾರ್. ಸ್ಕೇಲಾರ್ ಕ್ವಾಂಟಿಟೀಸ್ ಯಾವುದು, ಹಾಗೆ ಅದನ್ನು ಯಾವ ತರ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್, ವಾಟ್ ಆರ್ ವೆಕ್ಟರ್ ಕ್ವಾಂಟಿಟೀಸ್ ಅಂಡ್ ಎಕ್ಸಾಂಪಲ್ ಆಫ್ ವೆಕ್ಟರ್ಸ್. ಓಕೆ, ಸೊ ಮೊದಲಿಗೆ ನಾವು ಲೆಟ್ ಸ್ಟಾರ್ಟ್ ವಿತ್ ಅ ಸ್ಕೇಲಾರ್ ಕ್ವಾಂಟಿಟೀಸ್. ಆಲ್ರೆಡಿ ನಮಗೆ ಕ್ವಾಂಟಿಟೀಸ್ ಅಂದ್ರೆ ಗೊತ್ತು, ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೂ ಗೊತ್ತು. ದೆನ್ why this scalar as well as vector quantities? ನಾವು ಮೊದಲಿಗೆ ನೋಡಿದೀವಿ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಡಿವೈಡೆಡ್ ಇಂಟು 3 types: fundamental physical quantity, derived physical quantities, and last one, supplementary physical quantities. It is based on dependency. ಅಲ್ಲಿ ನಮಗೆ 3 categories ಇದೆ. ಬಟ್ ಮ್ಯಾಥಮೆಟಿಕಲ್ ಆಪರೇಷನ್ ಬೇಸ್ಮೆಂಟ್ ಮಾಡಿಕೊಂಡು ಇಲ್ಲಿ 2 categories ನ ಮಾಡಿದ್ದಾರೆ. ಫಿಸಿಕಲ್ ಕ್ವಾಂಟಿಟೀಸ್, ಇದು ಸ್ಕೇಲಾರ್ ಆಸ್ ವೆಲ್ ಆಸ್ ವೆಕ್ಟರ್ಸ್ ಆಲ್ಸೋ ಫಿಸಿಕಲ್ ಕ್ವಾಂಟಿಟೀಸ್. ಬಟ್ ಇದು ಯಾವ ಬೇಸ್ ಮೇಲೆ ಮಾಡಿದ್ದಾರೆ ಅಂದ್ರೆ ಮ್ಯಾಥಮೆಟಿಕಲ್ ಆಪರೇಷನ್. ಓಕೆ, ವೇರ್ ದಟ್ ಫಂಡಮೆಂಟಲ್, ಡಿರೈವ್ಡ್, ಸಪ್ಲಿಮೆಂಟರಿ ಆ ಕ್ವಾಂಟಿಟೀಸ್ ನ ಬೇಸ್ಡ್ ಆನ್ ಡಿಪೆಂಡೆನ್ಸಿ. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಒನ್, ದಟ್ ಈಸ್ ವಾಟ್ ಆರ್ ಸ್ಕೇಲಾರ್ ಕ್ವಾಂಟಿಟೀಸ್. ಸ್ಕೇಲಾರ್ ಕ್ವಾಂಟಿಟೀಸ್ ಅಂತಂದ್ರೆ ಇಲ್ಲಿ ಬರಿತೀನಿ ನೋಡಿ ಸಿಂಪಲ್ ಆಗಿ. ದ ಕ್ವಾಂಟಿಟೀಸ್ which are expressed by only magnitude. ಏನು ಇದರ ಅರ್ಥ? ಸೊ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಇಟ್ ಈಸ್ ಎ ನ್ಯೂಮರಿಕಲ್ ವ್ಯಾಲ್ಯೂ, ನಮಗೆ ಗೊತ್ತಿದೆ. ಹಾಗಿತ್ತಂದ್ರೆ ಇದನ್ನ ಯಾವ ತರ ಪ್ರೆಸೆಂಟ್ ಮಾಡೋದು ಮ್ಯಾಥಮೆಟಿಕಲಿ? ಓಕೆ, ಸೊ ಇಲ್ಲಿ ಸ್ಕೇಲಾರ್ಸ್ ಅಂದ್ರೆ ನಮ್ಗೆ ಗೊತ್ತಾಯ್ತು, ದ ಕ್ವಾಂಟಿಟೀಸ್ ವಿಚ್ ಆರ್ ಎಕ್ಸ್ಪ್ರೆಸ್ಡ್ ಬೈ ಓನ್ಲಿ ದೇರ್ ಮ್ಯಾಗ್ನಿಟ್ಯೂಡ್. ಆ ಮ್ಯಾಗ್ನಿಟ್ಯೂಡ್ ಮೂಲಕ ಎಕ್ಸ್ಪ್ರೆಸ್ ಮಾಡುವಂತಹ ಕ್ವಾಂಟಿಟೀಸ್ ನ ನಾವು ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಗಡಿಯಾರ ನೋಡಿ ಟೈಮ್ ಹೇಳ್ತೇನೆ. ಓಕೆ, ರೈಟ್ ನೌ ಸಮ್ time, consider it is 10:15 AM ಇದೆ. ಈ 10:15 AM ಅನ್ನೋದು ಟೈಮ್. ಇಲ್ಲಿ 10:15 ಅನ್ನೋದು 10 hours 15 minutes ಅಂತ. ಇಲ್ಲಿ ಯಾವುದೇ ತರ ನಾನು ಡೈರೆಕ್ಷನ್ ಸ್ಪೆಸಿಫೈ ಮಾಡಲಿಲ್ಲ, ಜಸ್ಟ್ ನಂಬರ್ಸ್ ಅಂಡ್ ಯೂನಿಟ್ಸ್. 10 is the number, hour is the unit of time. Okay, but we are not talking about SI unit, but unit of a time. 15 minutes, 15 is also number, minute is a unit of time. That is example one, number one example. Next one, if I talk about mass of this pencil or a pen, say of 50 gram. 50 gram ಅನ್ನೋದು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. 50 ಅನ್ನೋದು ನ್ಯೂಮರಿಕಲ್ ನಂಬರ್, ಗ್ರಾಮ್ ಅನ್ನೋದು ಯೂನಿಟ್ ಆಫ್ ಎ ಮಾಸ್. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಮೈ ಸೆಲ್ಫ್. ಓಕೆ, ಮಾಸ್ ಆಫ್ ಮೈ ಬಾಡಿ ಈಸ್ 65 kg ಅನ್ಕೊಳ್ಳೋಣ. ಓಕೆ, 65 ಕಿಲೋಗ್ರಾಮ್. ಇಲ್ಲಿ 65 ಅನ್ನೋದು ನಂಬರ್ ಅಂಡ್ ಕೆಜಿ ಅನ್ನೋದು ಯೂನಿಟ್. ಇಲ್ಲಿ ಸಹಿತ ನಾನು ಯಾವುದೇ ತರ ಡೈರೆಕ್ಷನ್ ತಗೊಂತಿಲ್ಲ, ಕನ್ಸಿಡರ್ ಮಾಡ್ತಾನೆ ಇಲ್ಲ. ಸೊ ಆಲ್ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್ ಐ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎ ಸ್ಕೇಲಾರ್ ಕ್ವಾಂಟಿಟೀಸ್ ಅಥವಾ ಸ್ಕೇಲಾರ್ಸ್ ಅಂತ ಕರಿಬಹುದು. ಸೊ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಸ್ಕೇಲಾರ್ ಕ್ವಾಂಟಿಟೀಸ್ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? expressed with a magnitude. ಅಂತಿದೆ ತಾನೆ, ಅದು ಏನು ಅಂತಂದ್ರೆ ಇಟ್ ಈಸ್ ನ್ಯೂಮರಿಕಲ್ ವ್ಯಾಲ್ಯೂ ಅಂಡ್ ಯೂನಿಟ್ NU. ಓಕೆ, ಸೊ ಇಲ್ಲಿ ಎಕ್ಸ್ಪ್ರೆಸ್ಡ್ ವಿತ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ತಗೊಂಡೆ, P ಫಿಸಿಕಲ್ ಕ್ವಾಂಟಿಟಿ, ಅದು ಏನೇ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಯಾವುದೇ ಆಗಿರ್ಲಿ. ಓಕೆ, ಅಲ್ಲಿ ನಾವು ಡೈರೆಕ್ಷನ್ ಏನು ತಗೊಂತಿಲ್ಲ. ಓಕೆ, ಸೊ ನಾವು N into U ಅಂತ ತಗೊಂತೇನೆ. ಓಕೆ, N into
u. ಸೊ ಇಲ್ಲಿ p ಅಂದ್ರೆ ಫಿಸಿಕಲ್ ಕ್ವಾಂಟಿಟಿ, n ಅಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂ, u ಅಂದ್ರೆ ಯೂನಿಟ್. ಎಕ್ಸಾಂಪಲ್ ನೋಡಿ, ಮಾಸ್ ಫಿಸಿಕಲ್ ಕ್ವಾಂಟಿಟಿ ಮಾಸ್ m, ಓಕೆ, ಸೇ 5 kg. ಇವಾಗ ನಾನು 5 ಮಾಸ್ ಆಫ್ ದ ಬಾಡಿ ಈಸ್ 5 ಅಂತಂದ್ರೆ ಡಸ್ ಇಟ್ ಗಿವ್ ಎನಿ ಮೀನಿಂಗ್? ಇಲ್ಲ. ನೀನು ಯಾವಾಗ ಯೂನಿಟ್ ಸಹಿತ ನೀನು ಪ್ರೆಸೆಂಟ್ ಮಾಡ್ತೀಯಲ್ಲ ಅವಾಗ ಅದಕ್ಕೆ ಕಂಪ್ಲೀಟ್ ಮೀನಿಂಗ್ ಸಿಗುತ್ತೆ. ಅದೇ ನಾನು ಏನಾದರೂ ವಾಟ್ ಈಸ್ ದ ಟೈಮ್ ಅಂತ ಯಾರಾದ್ರೂ ಕೇಳಿದ್ರೆ ಜಸ್ಟ್ ನಾನು 10 ಅಂತಂದ್ರೆ ಏನರ್ಥ? ಅರ್ಥನೇ ಆಗಲ್ಲ. ಸೊ ನಾನು ಹೇಳಬೇಕು ವೆದರ್ ಇಟ್ ಈಸ್ ಎ ಮಿನಿಟ್ಸ್ ಆರ್ ವೆದರ್ ಇಟ್ ಈಸ್ ಎ ಹಾರ್ಸ್. ಓಕೆ, ಸೊ ಅದೇ ನಾನು 10 or 15 minutes ಅಂತಂದ್ರೆ ಇಟ್ ವಿಲ್ ಗಿವ್ ಕಂಪ್ಲೀಟ್ ಮೀನಿಂಗ್. ಅದೇ ನಾನು ವಾಟ್ ಈಸ್ ದ ಡಿಸ್ಟೆನ್ಸ್ ಅಂತಂದ್ರೆ 100 ಅಂತಂದ್ರೆ ಏನು ಮೀನಿಂಗ್? ವೆದರ್ ಇಟ್ ಈಸ್ 100 ಕಿಲೋಮೀಟರಾ, 100 ಸೆಂಟಿಮೀಟರಾ, 100 ಮೀಟರಾ ಗೊತ್ತಾಗಲ್ಲ. ಸೊ ನೀನು ಯಾವಾಗ ಯೂನಿಟ್ ಸಹಿತ ಮೆಜರ್ ಮಾಡ್ತೀಯಲ್ಲ, ಯಾವಾಗ ಯೂನಿಟ್ ಸಹಿತ ನೀನು ಪ್ರೆಸೆಂಟ್ ಮಾಡ್ತೀಯಲ್ಲ ಆವಾಗ ನಾವು ಕಂಪ್ಲೀಟ್ ಮೀನಿಂಗ್ ನ ಕೊಡ್ಬೋದು. ಓಕೆ, ಎಕ್ಸಾಂಪಲ್ 5 kg ಗಿವಿಂಗ್ ಕಂಪ್ಲೀಟ್ ಮೀನಿಂಗ್. ಅದೇ ನಾನು ಲೆಂತ್ ತಗೊಂಡ್ರೆ ಲೆಂತ್ 100 ಅಂತ ಬರೆದ್ರೆ ಏನಾದ್ರೂ ಮೀನಿಂಗ್ ಕೊಡುತ್ತಾ? ಸೆಂಟಿಮೀಟರಾ, ಮಿಲಿಮೀಟರಾ, ಕಿಲೋಮೀಟರಾ, ಏನು ಅರ್ಥ ಆಗಲ್ಲ. ಅದೇ ನಾನು ಮೀಟರ್ ಅಂತ ಬರೆದ್ರೆ ನಾವು ಇಟ್ ಈಸ್ ಗಿವಿಂಗ್ ಕಂಪ್ಲೀಟ್ ಮೀನಿಂಗ್. ನೆಕ್ಸ್ಟ್ ಟೈಮ್ 10 ಅಂತ ಬರೀತೀನಿ. 10 ಅಂದ್ರೆ ಇದು ಅವರ ಅಥವಾ 10 ಡೇಸಾ, 10 ಇಯರ್ಸಾ, ಏನು ಅರ್ಥ ಆಗಲ್ಲ. ನಂಬರ್ ಇದೆ, ನ್ಯೂಮರಿಕಲ್ ವ್ಯಾಲ್ಯೂ ಇದೆ, ಬಟ್ ಯೂನಿಟ್ ಇದು ನಾನು ಸೆಕೆಂಡ್ಸ್ ಅಂತ ಬರೆದ್ರೆ ನಾವು ಇಟ್ ಈಸ್ ಗಿವಿಂಗ್ ಕಂಪ್ಲೀಟ್ ಮೀನಿಂಗ್. ಓಕೆ, ಸೊ ಎಲ್ಲಿ ನಾವು ಸ್ಕೇಲಾರ್ ಕ್ವಾಂಟಿಟೀಸ್ ಅಥವಾ ಸ್ಕೇಲಾರ್ಸ್ ಅಂದ್ರೆ ಯಾವ ಕ್ವಾಂಟಿಟೀಸ್ನ ನ್ಯೂಮರಿಕಲ್ ವ್ಯಾಲ್ಯೂ ಮತ್ತೆ ಯೂನಿಟ್ ಜೊತೆ ಪ್ರೆಸೆಂಟ್ ಮಾಡ್ತೀವಿ. ಟೂ ಪ್ಯಾರಾಮೀಟರ್ಸ್, ಒನ್ ಇಸ್ ನ್ಯೂಮರಿಕಲ್ ವ್ಯಾಲ್ಯೂ, ಅನದರ್ ಒನ್ ಇಸ್ ಯೂನಿಟ್. ಈ ಎರಡನ್ನ ಯೂಸ್ ಮಾಡ್ಕೊಂಡು ಪ್ರೆಸೆಂಟ್ ಮಾಡಿದ್ರೆ ಆ ಕ್ವಾಂಟಿಟೀಸ್ನ ನಾವು ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೀವು ಹೇಳ್ಬೋದು, ಏನೋ ಫಸ್ಟಿಗೆ ಮಾಸ್, ಸೆಕೆಂಡ್ ಒನ್ ಲೆಂತ್, ಥರ್ಡ್ ಒನ್ ಟೈಮ್, ಸೆಕೆಂಡ್ ನೆಕ್ಸ್ಟ್ ಒನ್ ವಾಟ್ ಇಸ್ ದಟ್ ಥರ್ಮೋಡೈನಮಿಕ್ ಟೆಂಪರೇಚರ್, ಸ್ಪೀಡ್, ವಾಲ್ಯೂಮ್ ಎಲ್ಲನೂ ಹೇಳ್ಬೋದು. ಓಕೆ, ಇವೆಲ್ಲ ನಾವು ಯಾವುದೇ ತರ ಡೈರೆಕ್ಷನ್ ತಗೊಳ್ಳಲ್ಲ, ಬಟ್ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ತೀವಿ. ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಪ್ಲಸ್ ಯೂನಿಟ್. ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಪ್ಲಸ್ ಯೂನಿಟ್. ಇದನ್ನ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ? ಸ್ಕೇಲಾರ್ಸ್ ಬಗ್ಗೆ ಎಕ್ಸಾಂಪಲ್ ಸಹಿತ ಗೊತ್ತಾಗಿದೆಯಲ್ಲ. ಎಕ್ಸಾಂಪಲ್ ಯಾವಾಗ ಬರಿಬೇಕನ್ನೋದು: ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, ಪ್ರೆಷರ್. ಓಕೆ, ನೆಕ್ಸ್ಟ್ ಒನ್ ಸ್ಪೀಡ್, ಡಿಸ್ಟೆನ್ಸ್. ಇವೆಲ್ಲ ಸ್ಕೇಲಾರ್ ಕ್ವಾಂಟಿಟೀಸ್. ಇಲ್ಲಿ ನಾವು ಯಾವುದೇ ತರ ಡೈರೆಕ್ಷನ್ ಸ್ಪೆಸಿಫೈ ಮಾಡಲ್ಲ. ಹಾಗಿತ್ತಂದ್ರೆ ಇನ್ನೊಂದು ಯಾವುದು ನೋಡಿ, ಎಕ್ಸಾಂಪಲ್ಸ್ ಬರೆಯೋಣ. ಎಕ್ಸಾಂಪಲ್ ಫಸ್ಟ್ ಒನ್ ನೀವು ಬರಿಬಹುದು ಮಾಸ್. ಓಕೆ, ಇಲ್ಲಿ ಯಾವುದೇ ತರ ನಾವು ಡೈರೆಕ್ಷನ್ ಸ್ಪೆಸಿಫೈ ಮಾಡಲ್ಲ. ಓಕೆ, ಯಾವ ತರ ಬರೀತೀರಾ? ಫಿಸಿಕಲ್ ಕ್ವಾಂಟಿಟಿ, ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಗಿವನ್ ಬೈ n into u. ಓಕೆ, ಸೊ ಇದನ್ನ ಯೂಸ್ ಮಾಡಿಕೊಂಡು ಮಾಸ್ ಯಾವ ತರ ಬರೀಬಹುದು? ಮಾಸ್ ಈಸ್ ಫಿಸಿಕಲ್ ಕ್ವಾಂಟಿಟಿ ರೆಪ್ರೆಸೆಂಟ್ ಬೈ m, 10 kg. Now it is giving complete meaning. Second one, length. Length is also scalar quantity. I can write 100 meter. Okay, third one, time. Time is 10 second anta baritini. Okay, examples. Next one, speed. Idu saita say 30 meter per second. Okay, fifth one, distance aitu, speed aitu. Next, volume. Volume say 10 meter cube. All these are scalar quantities. ಇಲ್ಲಿ ಯಾವುದೇ ತರ ಡೈರೆಕ್ಷನ್ ಬಗ್ಗೆ ಮಾತಾಡ್ತಿಲ್ಲ. ನಾವು ನೆಕ್ಸ್ಟ್ ಒನ್ ನೋಡೋಣ, ವಾಟ್ ಆರ್ ವೆಕ್ಟರ್ ಕ್ವಾಂಟಿಟೀಸ್. ಅಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಮಾತ್ರ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಯಾವ ಫಿಸಿಕಲ್ ಕ್ವಾಂಟಿಟಿ ಯೂಸ್ ಮಾಡ್ತೀವಲ್ಲ ಅವನ್ನ ನಾವು ಜಸ್ಟ್ ಮ್ಯಾಗ್ನಿಟ್ಯೂಡ್ ಮಾತ್ರ ಪ್ರೆಸೆಂಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಅಲಾಂಗ್ ವಿತ್ ಡೈರೆಕ್ಷನ್ ನಾವು ಫಿಸಿಕಲ್ ಕ್ವಾಂಟಿಟಿ ಪ್ರೆಸೆಂಟ್ ಮಾಡಿದ್ರೆ ಅದೇ ಸ್ಕೇಲಾರ್ ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಓಕೆ, ಇಟ್ ಇಸ್ ನಾಟ್ ಎ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಅದನ್ನ ನೋಡೋಣ ಯಾವ ತರ. ಓಕೆ, ಸೊ ಡೆಫಿನೇಷನ್ ನೋಡೋದಾದ್ರೆ the quantities which are require
ಟು ಪ್ರೆಸೆಂಟ್ ಅಥವಾ ರೆಪ್ರೆಸೆಂಟ್ ಅಂತಾನು ಬರಿಬೋದು. ರಿಕ್ವೈರ್ಡ್ ಟು ಪ್ರೆಸೆಂಟ್ ಅಥವಾ ಬೇರೆ ಥರ ಬರೆಯೋಣ, ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಆಗಿಲ್ಲ. ಓಕೆ, ಸೊ ವಿಚ್ ಆರ್ ದ ಕ್ವಾಂಟಿಟೀಸ್ ವಿಚ್ ಆರ್ represented by both magnitude and direction. ಇದನ್ನ ನಾವು ವೆಕ್ಟರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ಬಗ್ಗೆ ಮಾತಾಡೋದಾದ್ರೆ, ಬಿಫೋರ್ ಗಿವಿಂಗ್ ಎಕ್ಸಾಂಪಲ್ ಇದನ್ನ ಯಾವ ತರ ಪ್ರೆಸೆಂಟ್ ಮಾಡ್ತೀರಾ? ಫಿಸಿಕಲ್ ಕ್ವಾಂಟಿಟಿ. ಓಕೆ, ಫಿಸಿಕಲ್ ಕ್ವಾಂಟಿಟಿ. ಒನ್ ಸೆಕೆಂಡ್. ಸೊ ಇಲ್ಲಿ ಒಂದು ಸ್ಮಾಲ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ನಾವು ಯಾವುದೇ ಮಾಸ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಜಸ್ಟ್ ಎಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಪೀಡ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಜಸ್ಟ್ ಎಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಟೈಮ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಜಸ್ಟ್ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ? ವಾಲ್ಯೂಮ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಜಸ್ಟ್ ವಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ತರ ಪ್ರೆಸೆಂಟೇಷನ್ ಆಫ್ ಸ್ಕೇಲಾರ್ಸ್. ಬಟ್ ವೆಕ್ಟರ್ಸ್ ಅಲ್ಲಿ ನೋಡೋಣ. ಸೊ ಫಸ್ಟ್ಗೆ ಫಿಸಿಕಲ್ ಕ್ವಾಂಟಿಟಿ, ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ ತಗೊಂಡ್ರೆ ಮ್ಯಾಗ್ನಿಟ್ಯೂಡ್ ಪ್ಲಸ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಪ್ಲಸ್ ಡೈರೆಕ್ಷನ್ ಇದ್ರೆ ಅದನ್ನ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಈ ಮ್ಯಾಗ್ನಿಟ್ಯೂಡ್ ಅಂತಂದ್ರೇನು? ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್ ಪ್ಲಸ್ ಡೈರೆಕ್ಷನ್. ಪ್ಲಸ್ ಡೈರೆಕ್ಷನ್ ಅಂದ್ರೆ ಪ್ಲಸ್ ಡೈರೆಕ್ಷನ್ ಆಡ್ ಮಾಡೋದಲ್ಲ, ಅಲಾಂಗ್ ವಿತ್ ಡೈರೆಕ್ಷನ್ ನಾವು ತಗೊಳ್ಬೇಕು. ಓಕೆ, ನಾನು ಒಂದು ವೆಕ್ಟರ್ ಕ್ವಾಂಟಿಟಿನ ಪ್ರೆಸೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಒಬ್ಬರಿಗೆ ಕೇಳ್ತೇನೆ. ಓಕೆ, ಇಲ್ಲಿ ಸಪೋಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲೊಂದು ಚೇರ್ ಇದೆ. ಯಾರನ್ನೋ ಒಬ್ಬರನ್ನ ಕರಿತೀನಿ, ಈ ಚೇರ್ನ ತಗೊಂಡೋಗೋ ಅಂತ ಹೇಳ್ತೀನಿ. ಓಕೆ, ತಗೊಂಡೋಗಿ ಅಥವಾ ಒಂದು ಪ್ಲೇಸ್ಗೆ ತಗೊಂಡೋಗಿ ಅಂತ ಹೇಳ್ತೀನಿ. ಓಕೆ, ಅಲ್ಲಿ ನಿಮ್ಮಲ್ಲಿ ಒಬ್ರು ಎದ್ದು ನಿಂತ್ಕೊಂಡು ಬಂದು ಆ ಚೇರ್ ನೆಟ್ಕೊಂತಾರ. ಆಮೇಲೆ ಅವ್ರಿಗೆ ಫಸ್ಟ್ ಕ್ವಶನ್ ಕೇಳ್ತಾರೆ, ಸರ್ ಯಾವ ಕಡೆ ತಗೊಂಡೋಗ್ಲಿ? ಯಾವ ಕಡೆ ಅನ್ನೋದು ಏನು? ಇಟ್ ಈಸ್ ಅ ಡೈರೆಕ್ಷನ್. ಓಕೆ, ಸೊ ಇಲ್ಲಿ ನಾವು ಆ ಹುಡುಗ ಕೇಳೋದು ಯಾವ ಕಡೆ. ಓಕೆ, ನನ್ನ ಚೇರ್ ತಗೊಂಡೋಗ್ತೀನಿ, ಬಟ್ ಯಾವ ಕಡೆ ಅನ್ನೋದು ಡೈರೆಕ್ಷನ್. ಇಲ್ಲಿ ಡೈರೆಕ್ಷನ್ ಸಹಿತ ನಾನು ಹೇಳ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಈ ತರ ಹೇಳಿದ್ರೆ, ಫಸ್ಟ್ ಕೇಸ್ ನಾನು ಒಬ್ಬರನ್ನ ಕರೀತೀನಿ ಅಂಡ್ ಅವ್ರಿಗೆ ನಾನು ಕೇಳ್ತೀನಿ ಈ ಚೇರ್ನ ತಗೊಂಡೋಗಿ. ಕ್ವಶನ್ ಬರುತ್ತೆ ಯಾವ ಡೈರೆಕ್ಷನಲ್ಲಿ ಅಂತ. ಅದೇ ನಾನು ಈ ತರ ಹೇಳಿದ್ರೆ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಬಂದು ಈ ಚೇರ್ನ ತಗೊಂಡೋಗಿ ಹೊರಗಡೆ ಇಡಿ. ಹೊರಗಡೆ ಅನ್ನೋದು ಇಟ್ ಈಸ್ ದಿ ಪರ್ಟಿಕ್ಯುಲರ್ ಡೈರೆಕ್ಷನ್. ಅವ್ರು ಏನ್ ಮಾಡ್ತಾರೆ? ಬರ್ತಾರೆ, ಇಲ್ಲಿ ಅಪ್ಲೈ ಸಮ್ ಫೋರ್ಸ್ ಅಂಡ್ ಮೂವ್ ಇಟ್. ಅಪ್ಲೈ ಫೋರ್ಸ್ ಅಂದ್ರೆ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಹೇಗೆ ಅಂತೀರಾ? ಎಕ್ಸಾಂಪಲ್ ಅಲ್ಲಿ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್, ದ ಫಸ್ಟ್ ಒನ್, ಡಿಸ್ಪ್ಲೇಸ್ಮೆಂಟ್ ನ ತಗೊಂತೀನಿ. ಓಕೆ, ಡಿಸ್ಪ್ಲೇಸ್ಮೆಂಟ್ ಅದು ಎಕ್ಸಾಂಪಲ್ ಕೊಟ್ನಲ್ಲ, ನಿಮ್ಮಲ್ಲಿ ಒಬ್ಬನ ಕದ್ದು ಆ ಚೇರ್ನ ಹೊರಗಡೆ ಹಿಡ್ತೀನಿ. ಅಲ್ಲಿ ಪರ್ಟಿಕ್ಯುಲರ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಅ ಡೈರೆಕ್ಷನ್. ಸೊ ಲೆಟ್ಸ್ ಕನ್ಸಿಡರ್ ಇನಿಷಿಯಲ್ ಪೊಸಿಷನ್ ಆಫ್ ದಟ್ ಚೇರ್ ಆಸ್ ಅ 0. ಓಕೆ, 0. Initial position of a chair is 0 and moving towards east. Okay, ಇಲ್ಲಿ ಈ ಡೈರೆಕ್ಷನ್ ಬರ್ಕೊಂಡ್ರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಓಕೆ, ಇಲ್ಲಿ ಪೊಸಿಷನ್ 0 ಅಂತ ಅನ್ಕೊಳ್ಳೋಣ. ಆಮೇಲೆ ಈ ಪೊಸಿಷನ್ ಅಂದ್ರೆ ಈ ಕಡೆಗೆ 5 ಮೀಟರ್ನ ಮೂವ್ ಮಾಡ್ತಾರೆ. ಸೊ ಡಿಸ್ಟೆನ್ಸ್ ಬಗ್ಗೆ ಮಾತಾಡೋದ್ರೆ 5 ಮೀಟರ್ ಡೈರೆಕ್ಟ್ಲಿ. ಓಕೆ, ಇಲ್ಲಿ ಡಿಸ್ಟೆನ್ಸ್ ಅಂದ ತಕ್ಷಣ ನಮಗೆ ಜಸ್ಟ್ ಮ್ಯಾಗ್ನಿಟ್ಯೂಡ್ ಪ್ರೆಸೆಂಟ್ ಮಾಡ್ತೀವಿ. ಓಕೆ, 5 ಇಸ್ ದ ನಂಬರ್, ಮೀಟರ್ ಇಸ್ ದ ಯೂನಿಟ್. ಸೊ ದಟ್ ಈಸ್ ದ ಡಿಸ್ಟೆನ್ಸ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಿರೋದು. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಷನ್, ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್? 5 ಮೀಟರ್ ಟುವರ್ಡ್ಸ್ ಈಸ್ಟ್ ಅಂತ ಈ ತರ ಪ್ರೆಸೆಂಟ್ ಮಾಡೋದು. ಓಕೆ, ಇನ್ನು ಸ್ವಲ್ಪ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ, ಫೋರ್ಸ್ ಸೇ ಎಕ್ಸಾಂಪಲ್, ಫೋರ್ಸ್ ಈಸ್ ಗಿವೆನ್ ಬೈ 10 ನ್ಯೂಟನ್. ಓಕೆ, 10 ನ್ಯೂಟನ್. ಈ 10 ನ್ಯೂಟನ್ ಫೋರ್ಸ್ ಅಂತಂದ್ರೆ ಈ ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಯಾಕೆ ಅಂತೀರಾ? ಇವಾಗ ನಾನು ಅಪ್ಲೈಂಗ್ ಎ ಫೋರ್ಸ್ ಆನ್ ಎನಿ ಬಾಡಿ. ಓಕೆ, ಫಾರ್ ಎಕ್ಸಾಂಪಲ್, ಟೇಬಲ್ ಮೇಲೆ ಒಂದು ಬುಕ್ ಇದೆ, ನಾನು ಎಫರ್ಟ್ ಹಾಕ್ತೀನಿ, ನಥಿಂಗ್ ಬಟ್ ಎಕ್ಸ್ಟರ್ನಲ್ ಏಜೆಂಟ್ ಯೂಸಿಂಗ್ ಮೈ ಹ್ಯಾಂಡ್ಸ್. ಇಟ್ಬಿಟ್ಟು ತಗೊಂತೀನಿ, ಹಿಂಗೆ ಮೇಲೆ ಹತ್ತುತ್ತೇನೆ. ಐ ಆಮ್ ಅಪ್ಲೈಂಗ್ ಎ ಫೋರ್ಸ್, ಬಟ್ ಇನ್ ವಿಚ್ ಡೈರೆಕ್ಷನ್? ಅಪ್ವರ್ಡ್ ಇನ್ ಡೈರೆಕ್ಷನ್. ಓಕೆ, ಪುಲ್ಲಿಂಗ್ ದಟ್ ಬುಕ್ in vertical direction. ಇವಾಗ ನಾನು ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಷನ್ ಮಾತಾಡಿದಾಗ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ.
Got it? Next one, velocity. Velocity is nothing but speed plus direction. ನಾವು ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ವೆಹಿಕಲ್ ಟ್ರಾವೆಲ್ ಆಗ್ತಾ ಇದೆ. ದ ಸ್ಪೀಡ್ ಆಫ್ ದ ವೆಹಿಕಲ್ ಈಸ್ 10 ಮೀಟರ್ ಪರ್ ಸೆಕೆಂಡ್ ಅನ್ಕೊಳ್ಳೋಣ, ಅಥವಾ 100 ಕಿಲೋಮೀಟರ್ ಪರ್ ಅವರ್ ಅನ್ಕೊಳ್ಳೋಣ. ಓಕೆ, 100 ಕಿಲೋಮೀಟರ್ ಪರ್ ಅವರ್. ಸೊ ಇಲ್ಲಿ ನಾವೇನು ಡೈರೆಕ್ಷನ್ ಬಗ್ಗೆ ಮಾತಾಡ್ತಿಲ್ಲ. ಹೆನ್ಸ್ ಜಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್, 100 ಕಿಲೋಮೀಟರ್ ಪರ್ ಅವರ್. ಅದೇ ನಾನು ವೆಲಾಸಿಟಿ ಅಂದ ತಕ್ಷಣ ಏನಾಗುತ್ತೆ, ವಿ ಆರ್ ಟಾಕಿಂಗ್ ಅಬೌಟ್ ಡೈರೆಕ್ಷನ್ ಆಲ್ಸೋ. ಇಲ್ಲಿ ನೀವು ಜಸ್ಟ್ ಮ್ಯಾಗ್ನೆಟ್ ಹೇಳಿದ್ರೆ ಸಾಲಲ್ಲ, ಯಾವ ಡೈರೆಕ್ಷನ್ ಅಲ್ಲಿ ವೆಹಿಕಲ್ ಹೋಗ್ತಿದೆ ಅನ್ನೋದು. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಮೈಸೂರಿಗೆ, ಬ್ಯಾಂಗ್ಳೂರಿಂದ ಮೈಸೂರಿಗೆ ಅನ್ಕೊಳ್ಳೋಣ. ಓಕೆ, ಸೊ ಈ ತರ ಹೇಳ್ಬೋದು, ದ ವೆಹಿಕಲ್ ಈಸ್ ಟ್ರಾವೆಲಿಂಗ್ ವಿತ್ ಅ ಸ್ಪೀಡ್ ಆಫ್ 100 ಕಿಲೋಮೀಟರ್ ಪರ್ ಅವರ್ ಟುವರ್ಡ್ಸ್ ಮೈಸೂರು. ಟುವರ್ಡ್ಸ್ ಮೈಸೂರು ಅಂದ್ರೆ ವಿ ಆರ್ ಟಾಕಿಂಗ್ ಬಟ್ ಡೈರೆಕ್ಷನ್. ಓಕೆ, ಸೊ ಯಾವಾಗ ನಾವು ಮ್ಯಾಗ್ನಿಟ್ಯೂಡ್ ಪ್ಲಸ್ ಡೈರೆಕ್ಷನ್, ಮ್ಯಾಗ್ನಿಟ್ಯೂಡ್ ಅಲಾಂಗ್ ವಿತ್ ಡೈರೆಕ್ಷನ್ ನಾವು ಯಾವಾಗ ಮಾತಾಡ್ತೀವಿ ಅದನ್ನು ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಈ ತರ ಎಕ್ಸಾಂಪಲ್ಸ್ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಇದೆ. ಸೊ ಸದ್ಯಕ್ಕೆ ವೆಲಾಸಿಟಿ. ಓಕೆ, ನೆಕ್ಸ್ಟ್ ಒನ್ ಆಕ್ಸಲರೇಷನ್. ಆಕ್ಸಲರೇಷನ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ಇಷ್ಟೆಲ್ಲ ಎಕ್ಸಾಂಪಲ್ಸ್ ಆದ್ಮೇಲೆ ನಾವು ಸ್ಕೇಲಾರ್ ಕ್ವಾಂಟ್ನ ಆರಾಮ್ಸೆ ಜಸ್ಟ್ ಸಿಂಬಲ್ ಬರೆಯೋದ್ರ ಮೂಲಕ ನಾವು ಎಕ್ಸ್ಪ್ರೆಸ್ ಮಾಡ್ತಿದ್ವಿ. ಬಟ್ ವೆಕ್ಟರ್ಸ್ ಹಂಗಲ್ಲ. ನೋಡಿ, ಡಿಸ್ಪ್ಲೇಸ್ಮೆಂಟ್ ಅಂದ ತಕ್ಷಣ ಎಸ್ ವೆಕ್ಟರ್, ವೆಕ್ಟರ್ ಅಲ್ಲಿ ಮೇಲೆ ಬಾರ್ ಅಂತ ಬರೆದ್ರೆ ಅದು ವೆಕ್ಟರ್ ಕ್ವಾಂಟಿಟಿ. ಜಸ್ಟ್ ನೀನು ಎಸ್ ಅಂತ ಬರೆದ್ರೆ ಆಗಲ್ಲ. ಓಕೆ, ಸಿಂಬಲ್ ಡಿಸ್ಪ್ಲೇಸ್ಮೆಂಟ್ ಸಿಂಬಲ್ ಎಸ್ ಮೇಲೆ ಒಂದು ಬಾರ್ ಇದೆಯಲ್ಲ, ಆ ಬಾರ್ ಬರೆದ್ರೆ ವೆಕ್ಟರ್ ಅಂತ ಕನ್ಸಿಡರ್ ಮಾಡೋದು. ಸರ್, ನಾವು ಸಪೋಸ್ ಏನಾದರೂ ವೆಕ್ಟರ್ ನನಗೆ ಬರೆಯಕ್ಕೆ ಇಷ್ಟ ಇಲ್ಲ, ಆ ಆರೋ ಮಾರ್ಕ್ ಬರೆಯಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ, ಇಲ್ಲಿ ನೋಡಿ, ಸೇಮ್ ಎಸ್ನೇ ನೀವು ಸ್ವಲ್ಪ ಬ್ಲಾಕ್ ಲೆಟರ್ ಅಲ್ಲಿ ಬರೆದ್ರೆ ಸಾಕು. ಬ್ಲಾಕ್ ಲೆಟರ್ ಅನ್ನು ದಪ್ಪವಾಗಿ ಬರೆದ್ರೆ ಸಾಕು. 2 ways ಯು ಕ್ಯಾನ್ ರೆಪ್ರೆಸೆಂಟ್ ಅ ವೆಕ್ಟರ್ ಕ್ವಾಂಟಿಟಿ. ಒಂದು ಮೇಲ್ಗಡೆ ಆರೋ ಮಾರ್ಕ್ ಮಾಡೋದ್ರ ಮೂಲಕ, ಇನ್ನೊಂದು ಬ್ಲಾಕ್ ಲೆಟರ್ ಬರೆಯೋದ್ರ ಮೂಲಕ, ಅಂದ್ರೆ ದಪ್ಪವಾಗಿ ಬರೆಯೋದ್ರ ಮೂಲಕ. ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ಒನ್ ನೋಡಿ, ಫೋರ್ಸ್. ನೋಡಿ, ಫೋರ್ಸ್ ಈ ತರ ಬರೀತೀವಿ, ಫೋರ್ಸ್ ಈ ತರ ಬರೀತೀವಿ ವೆಕ್ಟರ್. ಅಥವಾ ಈ ಫೋರ್ಸ್ನ ನೀವು ಸ್ವಲ್ಪ ದಪ್ಪ ಮಾಡಿ ಬರೆದ್ರೆ ಅದು ಸಹಿತ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ವೆಲಾಸಿಟಿ. ವೆಲಾಸಿಟಿ ವಿ ವೆಕ್ಟರ್ ಅಂತ ಬರಿಬಹುದು, ಆರ್ ದಪ್ಪ ಅಕ್ಷರಲ್ಲಿ ಬರಿಬಹುದು. ಯಾವ ತರ? ಈ ತರ. ಅರ್ಥ ಆಗ್ತಿದೆನಾ? ನೆಕ್ಸ್ಟ್ ಒನ್ ಆಕ್ಸಲರೇಷನ್. ಆಕ್ಸಲರೇಷನ್ ಯಾವ ತರ ಬರಿಬೇಕು? ಎ ಮೇಲೆ ಒಂದು ಕ್ಯಾಪ್, ಸಾರಿ ನಾಟ್ ಕ್ಯಾಪ್, ವೆಕ್ಟರ್ ಈ ತರ ಬರಿಬಹುದು. ಅಥವಾ ಓಕೆ, ಅಥವಾ ಈ ತರನು ಬರಿಬಹುದು. ಯಾವ ತರ? ಎ ದಪ್ಪ ಅಕ್ಷರದಲ್ಲಿ. ಓಕೆ, ಸೊ ಇಷ್ಟು ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಬರೋಣ. ಓಕೆ, ಅಂಟಿಲ್ ಟೇಕ್ ಕೇರ್, ಬೈ ಬೈ, ಬಿ ಹ್ಯಾಪಿ, ಸ್ಟಡಿ ವೆಲ್.